ಆನೇಕಲ್ ತಾಲೂಕಿನ ಬಿದರಗೆರೆ ಗ್ರಾಮದ ಸಮೀಪವಿರುವ ಮುತ್ತಗಟ್ಟೆ ರಸ್ತೆಯಲ್ಲಿರುವ ಶ್ರೀ ಕ್ಷೇತ್ರ ಶ್ರೀ ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿ ದೇವಾಲಯದ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಹಾಗೂ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ಕ್ಷೇತ್ರ ಶ್ರೀ ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವ ಅಂಗವಾಗಿ ಸ್ವಾಮಿಗೆ ವಿಶೇಷ ಪೂಜೆ, ಹೋಮ ಹಾಗೂ ಅಲಂಕಾರ ಮಾಡಲಾಗಿತ್ತು. ಹಾಗೆಯೇ ಅರವಂಟಿಕೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ಉತ್ಸವ ಮೂರ್ತಿಗಳ ಮೆರವಣಿಗೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಜಾಪುರ ಮಠದ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಗೊಮ್ಮಾಳಪುರ ಮಠದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೆಸ್ತಮಾನಹಳ್ಳಿ ಕೃಷ್ಣಪ್ಪ, ಕರ್ಪೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ದಿನ್ನೂರು ರಾಜುರವರು, ರಾಧಾ ಚಿನ್ನಪ್ಪ, ಶ್ರೀ ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ನಂಜಪ್ಪ, ಗೌರವಾಧ್ಯಕ್ಷರಾದ ನಾರಾಯಣ್, ಉಪಾಧ್ಯಕ್ಷರಾದ ಮುನಿರೆಡ್ಡಿ, ಕಾರ್ಯದರ್ಶಿಗಳಾದ ಬಿದರಗೆರೆ ಸಿ ಚಿನ್ನಪ್ಪ, ಖಜಾಂಚಿ ವಾಸ್ತು ಶ್ರೀಧರ್, ಪದಾಧಿಕಾರಿಗಳಾದ ರಾಮಕೃಷ್ಣ, ಪ್ರಕಾಶ್ ರೆಡ್ಡಿ, ಗೋವಿಂದರಾಜ್, ಜಯಕುಮಾರ್, ಕನಕರಾಜು, ಮುನಿಸ್ವಾಮಿ ರೆಡ್ಡಿ, ಅಂಬರೀಶ್ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. సీతమ్మ చిక్కులలో రామ కళ్యాణం సీత రత్నాలు అక్షతలే మెచ్చనంట, ముత్యాల తలంబ్రాలు కొలిచనంట, మరో మల్లెల బందిట్లో సిరిగన్నెలలో గిట్లో రామ కళ్యాణం సీత
కళ్యాణ రామయ్య చిరునవ్వులే సీతమ్మ సిగ్గులే చిన్నారులే కళ్యాణ రామయ్య చిరునవ్వులే సీతమ్మ సిగ్గులే చిన్నారులే ఆ ఇల్లుల్ల సందిల్లలో ఆ సీతమ్మ సిగ్గులలో రామ కళ్యాణం సీత ఆనందమానందమాయనే మా రామయ్య పెళ్లి కొడుకాయనే ఆనందమానందమాయనే మా సీతమ్మ పెళ్లి కూతురాయనే సయ్యం తజ్జం తరిగిన తిరుమల తిరుపతిలో ఆ బంగారు కోవిలలో ఆకాశరాజుకు అల్లుడవైతివి అరే ఆకాశరాజుకు అల్లుడవైతి పద్మావతికే ప్రియనాథుడవై పిల్లగా వెలచావే మా దేవుడవైనావే తిరుమల తిరుపతిలో ఆ బంగారు కోవిలలో రామ 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 రామచంద్రుడే పట్టాభిరాముడు పరంధాముడే రామ 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 రామచంద్రుడే పట్టాభిరాముడు పరంధాముడే జై జై శ్రీరామ్ జయ సీతారాం జై జై శ్రీరామ్ జయ సీతారాం జై జై శ్రీరామ్ జయ సీతారాం రామ 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 రామచంద్రుడే పట్టాభిరాముడు పరంధాముడే తండ్రి మాటను జపదాటని రాముడు అడవని కలిగిన అయోధ్య రాముడు భవించిన శ్రీరామ
ಆನೇಕಲ್ ಇತಿಹಾಸ ಪ್ರಸಿದ್ಧ ಕುರುಬರಟ್ಟಿಯ ಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ವಿಶೇಷವಾಗಿ ಎಲ್ಲ ಭಕ್ತರ ಸಹಕಾರದೊಂದಿಗೆ ಜಾತ್ರಾ ಮಹೋತ್ಸವ ರಥೋತ್ಸವ ಹಾಗೂ ಒಂದು ವಿಶೇಷವಾಗಿ ಸಾನ್ನಿಧ್ಯದಲ್ಲಿ ನೂತನವಾದಂತಹ ಮುನೇಶ್ವರ ಸ್ವಾಮಿ ಸಮುದಾಯ ಭವನ ಉದ್ಘಾಟನೆಯಾಗಿದೆ. ವಿಶೇಷವಾಗಿ ಎಲ್ಲ ಭಕ್ತರ ಅಭಿವೃದ್ಧಿಗೋಸ್ಕರ ಇಂತಹ ಪ್ರಕೃತಿ ಮಡಿಲಲ್ಲಿ ವಿಶೇಷವಾದಂತಹ ದೇವಸ್ಥಾನ ಇರೋದರಲ್ಲಿ ಎಲ್ಲರೂ ಕೂಡ ಅತ್ಯಂತ ಸುಂದರವಾಗಿ ಪ್ರಕೃತಿಯಲ್ಲಿ ಭಗವಂತನ ಆಶೀರ್ವಾದಕ್ಕೆ ಎಲ್ಲರೂ ಕೂಡ ಪಾತ್ರರಾಗಿದ್ದಾರೆ. ಆ ಭಗವಂತನ ಸನ್ನಿಧಿಯಲ್ಲಿ ಎಲ್ಲರೂ ಕೂಡ ಭಗವಂತನಿಗೆ ಆಯಸ್ಸು ಆರೋಗ್ಯ ಭಗವಂತ ಎಲ್ರಿಗೂ ಕೊಟ್ಟು ಕಾಪಾಡಲಿ. ಯಾಕೆಂದರೆ ಆಗಲೇ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು ಉಮೇಶ್ ಅವರು 2001ನೇ ಇಸ್ವಿಯಲ್ಲಿ ನಾವು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ರಿ. ಸುಮಾರು ಒಂದು 24 ವರ್ಷ ಆಗಿದೆ. ಆದರೂ ಕೂಡ ವಿಶೇಷವಾಗಿ ಎಲ್ಲರೂ ಕೂಡ ನಮ್ಮ ಗೌರವಾಧ್ಯಕ್ಷರಂಥ ನಾರಾಯಣಪ್ಪನವರಾಗಿರ್ಬೋದು, ಮುರಡಿಯವರಾಗಿರ್ಬೋದು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಭಗವಂತ ಎಲ್ಲರೂ ಕೂಡ ಆಯಸ್ಸು ಆರೋಗ್ಯ ಸಚ್ಚಿದಾನಂದ ರೂಪ ಆದರೆ ಗುಂಡಾರ ಐಕ್ಯವಾಗಿದೆ ಎಲ್ಲರ ಪಾದಕ ಆನೇಕಲ್ ತಾಲೂಕಿನ ಕುರುಬಟ್ಟಿ ಗ್ರಾಮದಲ್ಲಿ ಆಗಿಂದ ನೆಲೆಸಿರ್ತಕ್ಕಂಥ ವಿಘ್ನೇಶ್ವರ ದೇವಸ್ಥಾನ ಉದ್ಘಾಟನೆ ಮತ್ತು ಪ್ರತಿಷ್ಠಾಪನೆ ಆಗಿದೆ. ಅದರಲ್ಲಿ ಅವರು ಒಂದು ವೃಂದಾವನ ನಿರ್ಮಾಣ ಮಾಡಿದ್ದಾರೆ. ಉಮೇಶು ಮತ್ತು ಅವರೆಲ್ಲ ಪಾದಾಧಿಕಾರಿಗಳು ಸೇರಿ ದೇವಸ್ಥಾನದ ನಿರ್ಮಾಣ ಮತ್ತು ಇದು ವೃಂದಾವನ ಓಪನ್ ಮಾಡೋದಕ್ಕಾಗಿ ಪಟ್ಟದ ರೇಣುಕ ಶಿವಾಚಾರ್ಯ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲರ ಅದು ನಾರಾಯಣ ರೆಡ್ಡಿ ಮತ್ತು ಮುನಿಯಪ್ಪನವರಾಗಿರ್ಬೋದು ಎಲ್ಲ ಸದಸ್ಯರು ಸೇರಿ ವೃಂದಾವನ ನಿರ್ಮಾಣ ಮಾಡಿ ಒಂದು ಕಾಡಾಂತರ ಇರ್ತಕ್ಕಂಥ ಅರಣ್ಯ ಇದ್ದ ಥರ ಇದೆ. ಅಲ್ಲಿ ಇವರು ದೇವಸ್ಥಾನ ನಿರ್ಮಾಣ ಮಾಡಿ ಯಾವುದೇ ಮಳೆ ಇನ್ನೊಂದು ಏನಾದರೂ ಬಂದರೆ ಉಳ್ಕೊಳ್ಳೋಕೆ ಅಂತೇಳಿ ಒಂದು ವೃಂದಾವನ ನಿರ್ಮಾಣ ಮಾಡಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಕೂಡ ಇಲ್ಲಿ ಆಗೋಂಥ ಅವಕಾಶ ಮಾಡಿದ್ದಾರೆ. ಅದನ್ನ ಎಲ್ಲರೂ ಕೂಡ ನಮ್ಮ ದೇವಸ್ಥಾನದ ಟ್ರಸ್ಟ್ನ ಎಲ್ಲರೂ ಪಾದಾಧಿಕಾರಿ ಸೇರಿ ಮಾಡಿದ್ದಾರೆ. ಎಲ್ಲರೂ ಕೂಡ ಈಗ ಇರತಕ್ಕಂಥ ಎಲ್ಲ ನಮ್ಮ ಭಕ್ತಾದಿಗಳು ಕೂಡ ಎಲ್ಲ ಬಂದು ಆ ದೇವಸ್ಥಾನದ ಆವರಣದಲ್ಲಿ ಇರ್ತಕ್ಕಂಥ ವೃಂದಾವನ ನಿರ್ಮಾಣ ಮಾಡಿರ್ತಕ್ಕಂಥ ನೀವೆಲ್ಲ ಅನುಭವಿಸಬೇಕು. ಅದಕ್ಕಾಗಿ ನೀವೆಲ್ಲರೂ ಕೂಡ ದಯಾಮಯನಾಗಿರ್ತಕ್ಕಂಥ ಮುನೇಶ್ವರ ಸ್ವಾಮಿಯ ದೇವಸ್ಥಾನದ ಅದಕ್ಕೆ ದೇವರಿಗೆ ಉಪಕಾರಾಗಿದೆ. ಯಾರ್ಯಾರು ದಾನಾದಿಗಳೆಲ್ಲ ಮಾಡಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಆ ಮುನೇಶ್ವರ ಆಶೀರ್ವಾದ ಸದಾ ಇರುತ್ತೆ ಅಂತೇಳಿ ಒಂದೆರಡು ಮಾತುಗಳ ಅವಕಾಶ ಮಾಡಿರ್ತಕ್ಕಂಥ ನೀವೆಲ್ಲರ ಆಶೀರ್ವದಿಸುತ್ತಾ ಮತ್ತು ಮುನೇಶ್ವರ ಪಾದಕ್ಕೆ ನಾನು ಒಂದೆರಡು ಒಂದು ಅಭಿವೃದ್ಧಿ ಏನಿವತ್ತು ಕುರುಬಟ್ಟಿ ಮುನೇಶ್ವರ ಜಾತ್ರೆ ಅಂಗವಾಗಿ ಇವತ್ತು ನಮ್ಮ ಉಮೇಶ್ ಇರ್ಬೋದು, ಚಿನ್ನಪ್ಪ ಇರ್ಬೋದು, ಅವ್ರ ಸಂಗಡಿಗರು ಸಮುದಾಯ ಭವನವನ್ನು ಕಟ್ಟಿ ಈ ಜಾತ್ರೆಗೆ ಉದ್ಘಾಟನೆ ಮುಖಾಂತರ ಇವತ್ತು ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ವರ್ಷವೂ ಕೂಡ ಇಲ್ಲಿ ಮುನೇಶ್ವರ ಜಾತ್ರೆ ಕುರುಬಟ್ಟಿ ಮುನೇಶ್ವರ ಅಂತಲೇ ಪ್ರಸಿದ್ಧಿಯಾದಂಥ ದೇವಸ್ಥಾನ. ಇಲ್ಲಿ ಹಿಂದಿನ ದಿನಗಳಲ್ಲಿ ದೇವಸ್ಥಾನ ತಾವೆಲ್ಲ ನೋಡಿರ್ಬೋದು, ತುಂಬ ಕಿರಿದಾಗಿ ಚಿಕ್ಕದಾಗಿ ಇಲ್ಲಿ ಪೂಜಾ ಪುನಸ್ಕಾರಗಳನ್ನು ಮಾಡ್ತಾ ತುಂಬ ಭಕ್ತಿ ಭಾವದಿಂದ ಇಲ್ಲಿ ಪೂಜೆಗಳನ್ನು ಮಾಡಿಕೊಂಡು ಸುತ್ತಮುತ್ತ ಹಳ್ಳಿಗಳವರು ಹೋಗ್ತಾಯಿದ್ರು. ಇವತ್ತು ಈ ದೇವಸ್ಥಾನ ನೋಡಿದ್ರೆ ಯಾವುದು ಗ್ರಾಮಗಳಲ್ಲಿ ಇಲ್ದಿದ್ದಂಥ ವ್ಯವಸ್ಥಿತವಾಗಿ ಇಲ್ಲಿ ದೇವಸ್ಥಾನವನ್ನು ಎಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ಇರೋಂಥ ನಾಯಕರುಗಳಿರ್ಬೋದು ಜವಾಬ್ದಾರಿ ತಗೊಂಡು ಇವತ್ತು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೂ ಪಕ್ಕದಲ್ಲೇ ಒಂದು ಸಮುದಾಯ ಭವನ ಬೇಕು. ಸಣ್ಣ ಪಣ್ಣ ಕಾರ್ಯಕ್ರಮಗಳಿರ್ಬೋದು, ಮದುವೆಗಳಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ತೊಂದರೆ ಆಗ್ತಾಯಿತ್ತು. ಎಲ್ಲ ಈ ಕಮಿಟಿ ತೀರ್ಮಾನ ಮಾಡಿ ಸಮುದಾಯ ಭವನ ಮಾಡಲೇಬೇಕು ಅಂಥೇಳಿ ಎಲ್ಲರೂ ಸೇರಿ ಇವತ್ತು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಉದ್ಘಾಟನೆ ಸಹ ಇವತ್ತು ಸ್ವಾಮೀಜಿಗಳು ಮುಖಾಂತರ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈಗ ಮಾಜಿ ಸಚಿವರು ನಾರಾಯಣಸ್ವಾಮಿಯವರು ಬರ್ತಾಯಿದ್ದಾರೆ, ಎಲ್ಲ ನಾಯಕರು ಬರ್ತಾಯಿದ್ದಾರೆ. ಈ ದೇವಸ್ಥಾನವನ್ನು ನೋಡೋದಕ್ಕೆ ತುಂಬ ಅಚ್ಚುಕಟ್ಟಾಗಿ ದೇವಸ್ಥಾನ ನಿರ್ಮಾಣ ಮಾಡಿ, ಸಮುದಾಯ ಭವನ ನಿರ್ಮಾಣ ಮಾಡಿ ಈ ಜನಕ್ಕೆ ಇಲ್ಲಿ ಒಂದು ಜಾತ್ರೆ ಆಗೋವಂಥ ವ್ಯವಸ್ಥಿತವಾಗಿ ನಮ್ಮ ನಾಯಕರು ಮಾಡಿದ್ದಾರೆ. ಅವರಿಗೆಲ್ಲ ನಾನು ಅವ್ರಿಗೆ ವಂದಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ಹಳ್ಳಿಗಳಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಗಳವರು ಸೇರಿ ಈ ದೇವಸ್ಥಾನವನ್ನು ಇನ್ನೂ ಇಂಪ್ರೂವ್ ಮಾಡೋದ ಮುಖಾಂತರ ಇನ್ನೂ ದೊಡ್ಡದಾಗಿ ಇನ್ನು ಚೌಟ್ರಿಗಳಿರ್ಬೋದು, ಅಕ್ಕಪಕ್ಕ ಏನೇನು ವ್ಯವಸ್ಥೆ ಬೇಕೋ ಅಂತ ಮಾಡೋಂಥ ವ್ಯವಸ್ಥೆಗಳು ಹಳ್ಳಿಗಳ ಜನಗಳಿಗೆ
ಬರಲಿ, ದೇವರು ಅವ್ರಿಗೆಲ್ಲ ಬುದ್ಧಿ ಕೊಡಲಿ. ಎಲ್ಲ ಇಲ್ಲೆಲ್ಲ ಒಳ್ಳೊಳ್ಳೆ ಕುಟುಂಬದವರಿದ್ದಾರೆ. ಮುದ್ಕಟ್ಟಿ ಇರ್ಬೋದು, ನಮ್ಮ ಆನೇಕಲ್ ಇರ್ಬೋದು, ದಿನ್ನೂರು ಇರ್ಬೋದು, ಆಲ್ದನಹಳ್ಳಿ ಇರ್ಬೋದು, ಬಿದಿರಗೆರೆ ಇರ್ಬೋದು, ನಮ್ಮ ಬೆಸ್ಮನಹಳ್ಳಿ ಇರ್ಬೋದು, ಎಲ್ಲ ಸುತ್ತಮುತ್ತ ಜನ ತುಂಬ ಚೆನ್ನಾಗಿರೋಂಥ ವ್ಯಕ್ತಿಗಳು ಈ ಗ್ರಾಮಗಳಲ್ಲಿರೋದ್ರಿಂದ ಈ ದೇವಸ್ಥಾನವನ್ನು ಇನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿ, ಅವ್ರ ದೇವರು ಒಳ್ಳೆಯದು ಬುದ್ಧಿ ಕೊಡಲಿ ಅಂತೇಳಿ ನಾನು ಕೇಳ್ಕೊತ, ಮುಂದೆ ಈ ಹಳ್ಳಿಗಳಿಗೆ ನಮ್ಮ ಮುನೇಶ್ವರ ಒಳ್ಳೆತನ ಮಾಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಯಾರಿಗೂ ತೊಂದರೆ ಇಲ್ದಿರ ಕಾಪಾಡಿಕೊಂಡು ಹೋಗಲಿ ಅಂತೇಳಿ ದೇವರಲ್ಲಿ ನಾನು ಬೇಡ್ಕೊಂಡು ನಾನು ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಏಪ್ರಿಲ್ 20 ಭಾನುವಾರ, ಯಾವಾಗಲೂ ನಾವು ಮೇ ಫಸ್ಟ್ ವೀಕಲ್ಲಿ ಜಾತ್ರೆ ಹಮ್ಮಿಕೊಳ್ತಾ ಇದ್ವಿ. ಈ ಸಾರಿ ಈ ಡೇಟ್ಗೆ ಇಟ್ಕೊಂಡು ಒಂದು ತಿಂಗಳು ಬೇಗ ಜಾತ್ರೆ ಮಾಡಿದ್ವಿ. ಯಾವಾಗಲೂ ಮಳೆ ಸ್ವಲ್ಪ ಅಡಚಣೆ ಆಗ್ತಾಯಿತ್ತು. ಈ ರಥೋತ್ಸವ ಟೈಮ್ ಸರಿಯಾಗಿ ಅಡಚಣೆ ಆಗೋದು, ಅದಾಗೋದು ಬೇಡ ಅಂತೇಳಿ ಏಪ್ರಿಲ್ 20ಕ್ಕೆ ಜಾತ್ರೆ ಇಟ್ವಿ. ಆದರೂ ಸಹ ಒಂದು ವಾರದ ಮೊದಲೇ ನಮಗೆ ವರುಣನ ಸೂಚನೆ ಆಗಿ ಒಳ್ಳೆ ಮಳೆ ಎಲ್ಲ ಕಡೆ ರೈತರಿಗೆ ಒಂದು ಒಳ್ಳೆ ಇದ್ರಾಗ ಅವಕಾಶ ಸಿಕ್ಕಿದೆ. ಈ ಥರ ಆಗಿದೆ. ಆದರೆ ಇವತ್ತಿನ ದಿನ ಆ ವರುಣನ ಕೃಪೆ ನಮಗೆ ಆದಷ್ಟು ಅವಾಯ್ಡ್ ಮಾಡಿ ಒಳ್ಳೆ ಉತ್ತರ ಸಿಕ್ಕಿದೆ. ಭಗವಂತನ ಕಾರ್ಯ ತುಂಬ ಶುಭ ಸಂದರ್ಭದಲ್ಲಿ ಶುಭ ಸಂಕೇತವಾಗಿ ನೆರವೇರಿದೆ. ಇದಕ್ಕೆ ನಾವುಗಳೆಲ್ಲ ಭಗವಂತನ ಹತ್ರ ಭಕ್ತರಾಗಿ ಯಾವಾಗಲೂ ನಮ್ಮ ಸೇವಾಕರ್ತರಾಗಿ ಸೇವೆಯನ್ನು ಮಾಡಬೇಕು ಅಂತೇಳಿ ಆಸೆ ಆಗ್ತಾಯಿದೆ. ಈ ರೀತಿಯಾಗಿ ಕಾರ್ಯಕ್ರಮ ಮುಗಿದಿದೆ. ಎಲ್ಲರಿಗೂ ಇಲ್ಲಿ ಬಂದಂಥ ಭಕ್ತಾದಿಗಳಿಗೂ, ಇಲ್ಲಿ ಬಂದಂಥ ನಮ್ಮ ಗೆಸ್ಟ್ಗಳಿಗೂ, ಮತ್ತು ಕೋಲಾಟದ ತಂಡದವ್ರಿಗೂ, ಇಲ್ಲಿ ಬಂದಿರತಕ್ಕಂಥ ವಾದ್ಯಗೋಷ್ಠಿ ಮೇಳದವ್ರಿಗೂ, ಮತ್ತು ನಮ್ಮ ಅರ್ಚಕರಿಗೂ, ಹೋಮಗಳು ಹವನಗಳು ಮಾಡಿದಂಥ ದೇವ್ರುಗಳಿಗೂ, ಆ ದೇವ್ರು ತಂದಿರ್ತಕ್ಕಂಥ ಕಂಸಂದ್ರ ಅಗ್ರಹಾರದವರು ದೇವ್ರನ್ನ ತಂದಿರ್ತಕ್ಕಂಥ ಭಕ್ತಾದಿಗಳು ಅವ್ರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇಲ್ಲೆಲ್ಲ ಕುರುಬರಹಟ್ಟಿ ಗ್ರಾಮಾಂತರದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಮುನೇಶ್ವರ ಸ್ವಾಮಿ ಅದ್ದೂರಿಯಾಗಿ ನಡೀತಿದೆ ಜಾತ್ರೆ. ಮತ್ತು ರಥೋತ್ಸವ ತುಂಬ ಚೆನ್ನಾಗಿದೆ. ಆಮೇಲೆ ಸಮುದಾಯ ಭವನ ಉದ್ಘಾಟನೆ ಆಯಿತು. ಮತ್ತು ಕೋಲಾಟಗಳಿಗೆ ನಾಟಿ ಕೋಲಾಟ ಹಾಗೂ ಮ್ಯೂಸಿಕ್ ಕೋಲಾಟ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದ್ದೂರಿಯಾಗಿ ಚೆನ್ನಾಗಿ ಏರ್ಪಡಿಸಿದ್ದಾರೆ. ಎಲ್ಲನೂ ತುಂಬ ಚೆನ್ನಾಗಿ ಎಲ್ಲನೂ ನಡೀತು. ಎಲ್ಲ ಪ್ರಸಾದ ವಿನಿಯೋಗ ಎಲ್ಲ ಇದೆ, ಅನ್ನದಾನ ಇದೆ, ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಸಾಯಂಕಾಲದವರೆಗೂ ಬನ್ನಿ, ಚೆನ್ನಾಗಿ ಪೂಜೆ ದರ್ಶನ ಎಲ್ಲ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ. ಉಮೇಶ್ ಅಣ್ಣವರು ಮತ್ತು ಚಿನ್ನಪ್ಪನವರು ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. ನಮಗೆ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಇದೆಲ್ಲ ಪ್ರೋಗ್ರಾಮ್ನ. ತುಂಬ ಚೆನ್ನಾಗಿದೆ. ಎಲ್ಲರೂ ನಾವೆಲ್ಲ ಬಂದಿದ್ದೀವಿ, ನೀವು ಬನ್ನಿ ನೋಡಿ. ಇನ್ನೂ ಸಾಯಂಕಾಲದವರೆಗೂ ಇರುತ್ತೆ. ಎಲ್ಲ ಪೂಜೆಗೆಲ್ಲ ಆಹ್ವಾನ ಮಾಡಿ. ಏನು ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿ ಜಾತ್ರೆ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಸಮುದಾಯ ಭವನ ಉದ್ಘಾಟನೆ ಇತ್ತು. ಈ ಉದ್ಘಾಟನೆಗೆ ಸ್ವಾಮೀಜಿಗಳಾದಂಥ ರಾಜಾಪುರದ ಮಠದ ಸ್ವಾಮೀಜಿಗಳು, ಗುಮ್ಲಾಪುರದ ಮಠದ ಸ್ವಾಮೀಜಿಗಳು ಆಗಮಿಸಿ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ಮಾಜಿ ಸಚಿವರಾದಂಥ ಕೇಂದ್ರ ಸಚಿವರು ಬರಬೇಕಾಗಿತ್ತು, ಇನ್ನೂ ಅವರು ಸಂಜೆ ಟೈಮಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಆಗಮಿಸಿ ಪ್ರೋತ್ಸಾಹಿಸಿದ್ದಾರೆ. ನಾವು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಪಲ್ಲಕ್ಕಿ ಉತ್ಸವ ಆಗಿರ್ಬೋದು, ಕೋಲಾಟ ಆಗಿರ್ಬೋದು, ಮತ್ತು ರಥೋತ್ಸವ ಕಾರ್ಯಕ್ರಮಗಳು ಇನ್ನೂ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಹಾಗೂ ಬಂದಂಥ ಜನಕ್ಕೆ ಮುದ್ದೆ, ಕಾಳುಸಾರು, ಪಾಯಸ, ಬೂಂದಿ, ಇನ್ನೂ ಇತರೆ ನೀರು ಮಜ್ಜಿಗೆ ಪಾನಕ್ಕೆಲ್ಲ ಹಮ್ಮಿಕೊಂಡಿದ್ವಿ. ಎಲ್ಲರೂ ಈ ಜನ ಬಂದು ತುಂಬ ಅದ್ಧೂರಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕೋಲಾಟಕ್ಕೆ ಆಗಿರ್ಬೋದು, ಶೋಭಕ್ಕ ಆಗಿರ್ಬೋದು, ಮತ್ತು ಜಯಮಾರುತಿ ಸಂಘದವರಾಗಿರ್ಬೋದು, ಶಶಿಕಲಾ ಅವರಾಗಿರ್ಬೋದು, ಇವರೆಲ್ಲರ ಸಹಕಾರಕ್ಕೆ ಈ ಕಾರ್ಯಕ್ರಮಕ್ಕೆ ಒಳ್ಳೆ ಮೆರುಗನ್ನು ಕೊಟ್ಟಿದ್ದಾರೆ. ಇವರಿಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಮುಂದಿನ ದಿನಗಳು ಇನ್ನೂ ಹೆಚ್ಚಾಗಿ ನಾವು ಇದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸ್ತೀವಿ. ಈಗ ಬಂದಿರತಕ್ಕಂಥ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳಿಸ್ತಾ, ನಮಗೆ ಸಹಕಾರ ಕೊಟ್ಟಂಥ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ಬಂದಿರತಕ್ಕಂಥ ಎಲ್ಲ ನಾಯಕರಿಗೂ ಮತ್ತು ಮಹಿಳಾ ಸಂಸ್ಥೆಯವರಾಗಿರ್ಬೋದು, ಇನ್ನೂ ಅನೇಕ ಎಲ್ಲ ನಮಗೆ ಸಹಕಾರ ನೀಡಿದಂಥ ಎಲ್ಲ ಜನರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಏನಿಲ್ಲ, ನಮ್ಮ ಕುರುಬರಹಟ್ಟಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ಈ ಕುರುಬರಹಟ್ಟಿ ಜಾತ್ರೆಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉಜ್ಜುವಿನಿಂದ ನೆರವೇರಿಸಿಕೊಟ್ಟಿದ್ದಾರೆ ಅಂತ ನಾನೆಲ್ಲ ಆಶಿಸುತ್ತೇನೆ ಸರ್.